ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತ. ಇದು ಮೂರ್ತಿ ನೋಡ್ಲಿಕ್ಕೆ ಇಷ್ಟೇ ಅಲ್ಲ, ಆದ್ರೆ ಜ್ಞಾನ ಎಷ್ಟದ ನೋಡಿ, ವಿಶಾಲ ಜ್ಞಾನ. ಬೇರೆಯವರು ನಾವು ಭಿನ್ನ ಬೈತೇವಲ್ಲ, ನಮಗೆ ಅಪ್ಪೋರೆ ಅಂತ, ಇವರಿಗಿದ್ರು ಬೆಟ್ಟ ಬಾ ಬೆಟ್ಟ ಬಾ ಬೆಟ್ಟ. ಪ್ರಸಾದ ಮಾಡಿದೆ ಬೆಟ್ಟ. ನನಗೆ ಮುಗಿಸ್ಕಿಲ್ಲ ಅಂತ ಏನು ಹೇಳಿ ಹಿಂಗೆಲ್ಲ ಆಗ್ತಾವ. ಆದ್ರೆ ಅವರಿಗೆ ಇವ್ರು ಒಂದ್ಸಲ ಪ್ರವಚನ ಕೇಳಿದ್ರೆ ಇವ್ರು ಬಟ ಅಲ್ಲ, ಇವ್ರು ಅಲ್ಲಮ್ಮ ಪ್ರಭು ಅಂತ ಅವಾಗ ಗೊತ್ತ ಆಗ್ತದೆ. ಅದಕ್ಕೆ ನೀವೆಲ್ಲ ಬರ್ತಾ ಇದ್ದೀರಿ, ಸ್ವಲ್ಪ ನಾವೇನು ಹೆಚ್ಚು ಸಮಯ ತಗೋತಾ ಇಲ್ಲ. 55 ನಿಮಿಷದಾಗ ಎಲ್ಲನೇ 1 ತಾಸು ಮಂಗಲ ಸಮೇತ ಮುಗೀತು. ಅದಕ್ಕೆ ಸ್ವಲ್ಪ ಸರಿಯಾಗಿ 6ಕ್ಕೆ ಬರಂಗೆ ಮಾಡಿದ್ರೆ ಅವ್ರದ್ದು ಕೇಳಿದ್ರೆ ನಮ್ದು ತಿಳಿತು, ನಮ್ದು ಅವ್ರದ್ದು ಅರ್ಧ ಬಿಟ್ಟ ಮೇಲೆ ನಮ್ದು ಹೇಳಿದ್ರೆ ಏನು ಹೇಳತ್ತಾರಪ್ಪ ಅನ್ನೋದು ಗೊತ್ತಾಗಲ್ಲ. ನೀವು ಅವ್ರದ್ದು ಬೇಸದ ಬೇಸಿಕ್ ಲೆಕ್ಕ ಬಂದರೆ ಮುಂದಿದ್ದೆಲ್ಲ ಬೀಜಗಣಿತ, ಅಂಕಗಣಿತ, ರೇಖಾಣಿತ ಎಲ್ಲ ಬರ್ತಾವೆ. ಬೇಸಿಕ್ ಅಂದ್ರೆ ಏನು? ಕಳೆದು, ಕೂಡ್ಸೋದು, ಗುಣಾಕಾರ, ಭಾಗಾಕಾರ. ಮೊದಲು ಇಷ್ಟು ಬರಬೇಕು. ಇಷ್ಟು ಬಂದ ಮೇಲೆ ಮುಂದೆ ಯಾವ ಲೆಕ್ಕ ಹೇಳಿದ್ರು ಬರ್ತದೆ. ಹಂಗೆ ಅವ್ರು ಪ್ರಾರಂಭದಾಗ ಭಾಳ ಚಲೋ ವಿವರಣೆ ಮಾಡ್ತಾರೆ. ಮುಂದೆ ಅದಕ್ಕೆ ನಾವು ಒಂದಿಷ್ಟು ಪುಷ್ಟಿ ಕೊಟ್ಟು ಏನೋ ಉಪ್ಪು ಖಾರ ಹಚ್ಚಿ ನಿಮ್ಮ ಮನುಷ್ಯನಾಗ ಗಟ್ಟಿ ಬಿಡ್ತೀವಿ. ಹೆಂಗೆ ಸೆಂಟ್ರಿಂಗ್ ಹೊಡಿತಾರ, ಮ್ಯಾಲ ಏನು ಹಾಕ್ತಾರ್ರಿ? RCC ಹಾಕ್ತಾರೆ. ಸೆಂಟ್ರಿಂಗ್ ಇಲ್ಲದೆ RCC ಕೂಡ್ತದೆ? ಕೊಡಲ್ಲ. ಅದು RCC ಕೊಡ್ಬೇಕಾದ್ರೆ ಸೆಂಟ್ರಿಂಗ್ ಹೊಡ್ಲೇಬೇಕು. ಹಂಗೆ ಅವರು ಹೇಳ್ತಕ್ಕಂಥ ತತ್ವದ RCC ಕೂಡ್ಬೇಕಾದ್ರೆ ನಾವು ಸ್ವಲ್ಪ ಸೆಂಟ್ರಿಂಗ್ ಹೊಡಿತೇವೆ ಅಷ್ಟೇ. ಅದಕ್ಕೆ ನೀವು ಪ್ರಾರಂಭ ಹಿಡ್ಕೊಂಡು ಬರ್ತಾ ಹೋಗ್ರಿ ಅಂತ ನಿಮ್ಮಲ್ಲಿ ಇದೆಲ್ಲ ಯಾಕೆ ಹೇಳಿದೆ ಅಂದ್ರೆ, ಸ್ವಲ್ಪ ಪ್ರಾರಂಭ ಹಿಡ್ಕೊಂಡು ಬಂದ್ರೆ ನೀವು ಒಂದು ವಿಷಯ ಪ್ರಕಾರ ನಡೆದಾರ, ವಿಷಯ ಪ್ರಕಾರ ಬರ್ಲತ್ತ. ಮೊದಲನೇ ದಿವಸ ದೇವರು ಅಗಮ್ಯದನ, ಅದೃಶ್ಯದನ, ಅಭೇದ್ಯದನ, ಅಲಿಪ್ತದನ ಅಂತ ಹೇಳಿದ್ರು. ನಿನ್ನೇನು ಹೇಳಿದ್ರು? ನಿಶ್ಚಿಂತದನ, ನಿರಾಳದನ. ಬರೀ ಅಷ್ಟು ಶಬ್ದ ಅಷ್ಟೇ ಹೇಳಿ ನಾನು, ಅದು ವಿವರಣೆ ಎಲ್ಲ ನೀವು ಕೇಳಿ. ಇವತ್ತೇನು ಹೇಳಿದ್ರು? ಮತ್ತು ದೇವ್ರ ನಿಶ್ಚಿಂತನ ನಮಗೆ ನಿಶ್ಚಿಂತ ಇರ್ಲಕ್ಕೆ ಬರದು. ದೇವ್ರ ನಿಶ್ಚಿಂತದನ, ಹಂಗೆ ನಾವು ನಿಶ್ಚಿಂತ ಇರ್ಬೇಕಲ್ಲ. ಬದುಕಿನ ಬಂದ ಮೇಲೆ ನಮ್ಗೆ ನಿಶ್ಚಿಂತತೆ ಬರಲ್ಲ, ನಮ್ಗೆ ನಿರಾಳತ್ವ ಬರಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಅವರು ಇವತ್ತು ಸ್ವಲ್ಪ ಹೇಳಿದ್ರು. ಏನು ಹೇಳಿದ್ರು? ಇದಕ್ಕೆ ಕಾರಣ ಅಂದ್ರೆ ಏನು? ಮಾಯೆ ಅನ್ನೋ ಪದ ಬಳದು. ನಾವು ನಿಮ್ಗೆ ಸಾದಾ ಭಾಷೆದಾಗ ಹೇಳ್ತೀವಿ. ನೀವು ಮನೆಯಿಂದ ಪ್ರವಚನ ಬರ್ತಿರ್ತೀವಿ, ದಾರಿ ಯಾರು ನಿಮ್ಮ ಭೇಟಿ ಇರ್ತಾರೆ, ಕಟ್ಟಿ ಮೇಲೆ ಕುಂತಿರ್ತಾಳೆ. ಯಾಕ ಎಲ್ಲಿ ನಡೆದಿದ್ವಿ ಅಂತ ಪ್ರವಚನ ನಡೆದಿದ ಏನು ಕೇಳ್ತಿತ್ತಪ್ಪ, ಏಟ್ ಕೇಳಿದ್ರು ಕೇಳ್ತಿ ಅದ. ಕೂಡ್ ಆಕಿ ಸಂಗಕ್ಕ ಮಲ್ಲಕ್ಕ ಆಕಿಂದ ಈಕಿಂದ ಹೇಳಿ ಈಕಿನ ತಲೆ ಗರಂ ಮಾಡಿ ವಾಪಸ್ ಮನೆಗೆ ಕಳಿಸ್ತಾರೆ. ಇದಕ್ಕೇನಂತಾರೆ? ಇದೇ ಮಾಯೆ ಅಂತ ಕರೀತಾರೆ. ಇದಕ್ಕೆ ಮಾಯೆ ಅಂತ ಕರೀತಾರೆ. ಮಾಯೆ ಅಂದ್ರೆ ಭಾಳ ದೊಡ್ಡದಲ್ಲದು. ಸರಳ ಹೋಗಪ್ಪರಿ, ಏನಾರ ಬಂತು ಆಟ ಅಂದ್ರೆ ಆ ಬಂದ್ರೂ ನಾವು ಮುಂದೆ ಹೋದ್ವಿ, ನೀವು ಶರಣರಾಗ್ತೀರವ, ಅವ ಶರಣ. ನೀವು ಮರ್ತ್ರಿ ಮಾಯೆ, ಅರ್ತ್ರಿ ಶರಣ. ಇಷ್ಟೇ. ಅದಕ್ಕೆ ಹೇಳಿಲ್ಲೇನು ವಚನದಾಗ ಅದಲ್ಲ, ಮರೆದೊಡೆ ಮಾನವ, ಅರಿದೊಡೆ ಶರಣ. ಎಷ್ಟು ಚಂದ ಹೇಳ್ತಾರೆ. ಮಾಯೆ ಯಾವ ರೂಪದಿಂದ ಆವರಿಸ್ತದ ಗೊತ್ತಿಲ್ಲ, ಬೇರೆ 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 ರೂಪ ತಳತು. ಆದ್ರೆ ನಾವು ಹೆಂಗಿರ್ಬೇಕಪ್ಪ?
ನಾವು ಹೆಂಗಿರ್ಬೇಕು? ಈಗ ವಚನ ಜಾತ್ರೆ ನಡೀತಿರ್ತು ನಮ್ಮಲ್ಲಿ, ಅಪ್ಪನ ಕಾರ್ಯಕ್ರಮ ಪುಣ್ಯ ಸ್ಮರಣೆ ನಡೀತು. ಎಷ್ಟು ಜನ ಊರೇ ಬರ್ತಾರಲ್ಲ, ಬರ್ತಾರೆ. ಬಂದು ಇಲ್ಲಿ ಪ್ರವಚನ ಕೇಳಕ್ಕಂತೆ ಮನೆಯಿಂದ ಬರ್ತಾರೆ. ಬಂದ ದುಕಾನ್ ಇರ್ತಾವಲ್ಲ, ಕುಕ್ಕರ್ ಮಷೀನ್, ಅವು ಹೇಳೋ ಗೊತ್ತಿನ ಸರ, ಅವು ಇವು ಅವ್ಕೆ ಏನಂತಾರೆ, ನಮ್ಗೆ ಅವೆಲ್ಲಕ್ಕೂ ಬರೋದು ಬೇಕು. ಅವೆಲ್ಲ ಭೇಟಿ ಇರ್ತಾವ. ಅವರಲ್ಲಿ ಆ ದುಕಾನ್, ಈ ದುಕಾನ್, ಇದು ಪ್ರವಚನ ಮುಗೀತು. ಇದು ಪ್ರವಚನ ಮುಗೀತು. ಮನೆಯಿಂದ ಯಾಕೆ ಹೊಂಟ್ರು? ಪ್ರವಚನ ಕೇಳಕ್ ಹೊಂಟ್ರು. ಪ್ರವಚನ ಕೇಳಕ್ ಹೊಂಟ್ರು. ನಿಂತ್ರಲ್ಲಿ ದುಕಾನ್ ಹೋಗ್ಬಿಟ್ರೆ ನಿಂತು, ಅಲ್ಲಿ ಜೋಕಾಲಿ ತಿರುತು ಕಟ್ಲು, ಅಲ್ಲಿ ನಿಂತು, ಅಲ್ಲಿ ಬೇಡ ಮುಂದೆ ಇಲ್ಲಿ ನಿಂತರು. ಯಾರು ಎಲ್ಲಿ ನಿಂದ್ರಲಾರ್ದನೆ ಪ್ರವಚನಕ್ಕೆ ಬರ್ತೀರಿ ಅವರೇ ಶರಣರು. ಅದೇ ಆ ತೊಟ್ಲಾಗ, ಜೋಕಾಲಿದಾಗ, ದುಕಾನ್ಗಳದಾಗ ಮಗ್ನಾದ್ರಿ, ಅದೇ ಮಾಯೆ. ತಿಳಿತಿಲ್ಲ? ಇದಕ್ಕೆ ಮಾಯೆ ಅಂತ. ಮಾಯೆ ಯಾಕಂದ್ರೆ ಮಾಯೆ ಬಹಳ ತಾಕತ್ವನ್ನು ಇರ್ತದೆ. ಅದಕ್ಕೆ ಹೇಳ್ಯಾರ, ಬಿಟ್ಟೆನೆಂದರೆ ಬಿಡದಿಯೇ ಮಾಯೆ, ಬಿಟ್ಟೆನೆಂದರೆ ಬಿಡದಿಯೇ ಮಾಯೆ, ಬೆಂಬತ್ತಿತ್ತು ಮಾಯೆ, ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಮಾಯೆ ಅಂತ ಅಕ್ಕ ಮಹಾದೇವಿ ಎಲ್ಲ ಶರಣರು ಹೇಳ್ತಾರೆ. ಈ ಮಾಯೆಗೆ ನಾವು ಮರಿಬಾರ್ದಂದ್ರೆ ಅದಕ್ಕೆ ಶರಣರು ಅದಕ್ಕೊಂದು ಉಪಾಯ ಕೊಟ್ಟರು. ಮನೆ ಕಸ ಹೊಡಿತೀವಿ, ದಿನ 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 ವರ್ಷದು ಸೂಟೋದು ಮಾಡಿದ್ರೆ ಅಲ್ಲಿ ಕಸ ಬೀಳ್ತದೇನ್ರಿ? ಬೀಳಲ್ಲ. ಅದಕ್ಕೆ ಅವ್ರೇನ್ ಮಾಡಿದ್ರು? ದಿನ ದಿನ ವರ್ಷ. ಅದಕ್ಕೆ ಚಂದ್ರ ಏನ್ ಮಾಡಿದ್ರು? ನಿತ್ಯ ಲಿಂಗಾರ್ಚನೆ, ನಿತ್ಯ ಲಿಂಗಾರ್ಪಣೆ, ನಿತ್ಯ ಲಿಂಗಾನುಭವ ಇತ್ತು ಅಂದ್ರೆ ಅಲ್ಲಿ ಮಾಯೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಾಯೆ ಯಾವಾಗ ಅವರ್ತದೆ? ಪ್ರವಚನ ಕೇಳೋರ್ಲಿಕ್ಕೆ ಬಂದವ್ರಿಗೆ ಮಾಯೆ ಇಲ್ಲ, ಮನೆ ಕುಂತಾರಲ್ಲ ಅವ್ರ ಮಾಯೆ ಅಂತ ತಿಳ್ಕೋಬೇಕು. ಯಾರು ನಿತ್ಯ ಲಿಂಗ ಪೂಜೆ, ನಿತ್ಯ ಲಿಂಗಾರ್ಪಣೆ, ಪ್ರಸಾದ, ನಿತ್ಯ ಲಿಂಗಾನುಭವ, ಸತ್ಸಂಗ ಇದು ಇರ್ತೀರಿ, ಅವ್ರಿಗೆ ಮಾಯೆ ಕತ್ತಲು ಬರಲ್ಲ. ಇದು ಮರ್ತ್ರಿ ಮಾಯೆ ಕತ್ತಲು ಆವರಿಸ್ತದೆ. ಇದು ಮರಿಬಾರ್ದು. ಅರ್ಚನೆ, ಅರ್ಪಣೆ, ಅನುಭವ. ಅದಕ್ಕೆ ವರ್ಷಿಗೊಮ್ಮೆ ಶಿವರಾತ್ರಿ, ಮನೆ ಶಿವರಾತ್ರಿ ಲಿಂಗ ಹುಡುಕ್ತೀರಿ. ಲಿಂಗ ಹುಡುಕ್ ಹೋಗಿಲ್ಲ, ಒಂದು ಮಠಕ್ಕೆ ಹೋಗಿ ತಗೊಂಡು ಹೋಗ್ಬೋದು. ಮಠಕ್ಕೆ ಹೋಗಿ ಯಾವಾಗ? ಶಿವರಾತ್ರಿ ಅಲ್ಲ, ನಿತ್ಯ ನಾವು ಸ್ನಾನ ಮಾಡ್ತೀವಿ, ನಿತ್ಯ ಪಾತ್ರೆ ತೊಳಿತೀವಿ, ನಿತ್ಯ ಬ್ರಷ್ ಮಾಡ್ತೀವಿ, ನಿತ್ಯ ಎಲ್ಲಾನು ಸ್ವಚ್ಛ ಮಾಡ್ತೀವಲ್ಲ, ಹಂಗ ನಮ್ಮ ಬದುಕಿನಾಗ ನಿತ್ಯ ಲಿಂಗಾರ್ಚನೆ, ನಿತ್ಯ ಲಿಂಗಾರ್ಪಣೆ, ನಿತ್ಯ ಲಿಂಗಾನುಭವ ಮಾಡಿದವರಿಗೆ ಮಾಯೆ ಮೇಲೆ ನಾವು ಮೆಟ್ಟು ನಿಲ್ತೀವಿ. ಮಾಯೆ ಮೇಲೆ ಮೆಟ್ಟು ನಿಲ್ತೀವಿ. ಯಾರಿದನ್ನು ತಪ್ಪಿಸ್ಕೋತಾರ, ಯಾರಿದಲ್ಲಿ ದೂರ ಸರಿತಾರ, ಅವ್ರಿಗೆ ಮಾತ್ರ ಮಾಯೆ, ಇಲ್ಲಂದ್ರೆ ಅವ್ರಿಗೆ ಮಾಯೆ ಅವಶ್ಯಲ್ಲ. ಯಾಕಂದ್ರೆ ನಾವು ಈಗ ನಿಮ್ಗೊಂದು ಒಬ್ಬ ಶಿಷ್ಯ ಇರ್ತಾನೆ. ಆ ಶಿಷ್ಯ ದಿವಸ ಮಠಕ್ಕೆ ಬರೋದು, ಪ್ರವಚನ ಕೇಳೋದು, ಗುರುಗಳ ಸೇವಾ ಮಾಡೋದು ಬಹಳ ಒಳ್ಳೆಯವಿರ್ತಾನೆ. ಅವಾಗ ಅವ ಬರೋದು ಬಿಟ್ಟ. ಯಾಕೆ ಬಿಟ್ಟ? ಮದುವೆ ಆಯ್ತು. ಮದುವೆ ಆಗೋಣ ಮಠಕ್ಕೆ ಯಾಕೋ ಶಿಷ್ಯ ಬರಂಗ ಗುರುಗಳು ಮನುಷ್ಯನಾಗೆ ಅಂತಿರ್ತಾರ. ಅವಾಗ ಅದರ ಮನೆ ಹೊಸದಾಗಿ ಹೆಂಡತಿ ಮಗ್ನಾದ. ಅವಾಗ ಆಕಿ ಆಫೀಸಿಗೆ ಹೋಗಿ ಬರಟಿಗೆನೆ ನೀರು ಟವೆಲ್ಲು ಹಿಡ್ಕೊಂಡು ಕೂಡ್ತು, ನಿಂದಿರ್ತೀವಿ. ಬಂದು ಹಿಂಗೆ ಕುರ್ಚಿ ಮೇಲೆ ಕೂಡ ಅಂಬಟ್ಟಿಗೆ ಚಾ ತರ್ತೀವಿ ಅಂತ. 2 ಮಕ್ಕಳು ಅದು, 2 ಮಕ್ಕಳನ್ನ ಟವೆಲ್ನು ಹೋಯ್ತು, ನೀರು ಹೋಯ್ತು.
ಚಾಲು ಹೋಯ್ತು. ಅವಾಗ ಬಾಗಿಲು ಹಾಕೊಂಡಿಗೆ ಟಿವಿ ನೋಡತ್ತು, ಮಗ್ನಾಗಿರೋದ್ರ ಬಾಗಿಲು ಬಡ್ದವ, ಬಾಗಿಲು ತೆರೆ ಅಂದ, ನಿಂದ್ರೆ ಒಂದು 5 ನಿಮಿಷ ನಿಂದ್ರೆ ತೆರಿತೀನಿ ಅಂದ್ರಿ. ಯಾಕಂದ್ರೆ ಟಿವಿ ಅದು ನೋಡೋದೊಂದು ಸೀನ್ ಇರ್ತದಲ್ಲ, ಅದು ತಪ್ಪಿಸ್ಕೊಬಾರ್ದಲ್ಲ. ಅದಕ್ಕೆ ಆಕಿ ನಿಂದ್ರು ಅಂದ್ರು. ಅವಾಗ ಆಕಿ ಬಂದವ, ತೆರೆದು ಜಾಹೀರಾತು ಬರೋಣ, ಎದ್ದಳು, ಯಾರು ಕುಂತ ಕೂಡಲೇನೆ ಚಾತಾರ ಸುಮ್ಮನೆ ಕುಂತ್ಬೇಕು, ಸುಮ್ಮನೆ ಕುಂತ ಸ್ವಲ್ಪ ಚಾತಾರ ಭಾಳ ಇದಾಗ್ಯದ 2 ಸಲ ಅಂದ. ಆಕಿ ಹಂಗೆ ನೋಡ್ಕೊತಾನೆ ಕುಂತು, 3 ಸಲ ಅಂದಳು, ನೋಡ್ಕೊತಾನೆ ಕುಂತು. ಅವಾಗ ನಂಗೆ ಸಿಟ್ಟು ಬರ್ತು ನೋಡು ಅಂದ. ಹಾಂ, ಏನು ಮಾಡ್ತೀರಿ ಸಿಟ್ಟು ಬಂದ್ರೆ? ಅವಂದ ಸಿಟ್ಟು ಬಂದ್ರೆ ಏನು ಮಾಡ್ತಾ, ನನ್ನ ಹೋಗಿ ಚಾ ಮಾಡ್ಕೊತ ನೋಡು ಅಂದ. ಅವಾಗ ಗುರುಗಳಿಗೆ ಚಿಂತೆ ಇತ್ತು, ಯಾಕೋ ಶಿಷ್ಯ ಬರದೇ ಬಿಟ್ಟ. ಗುರುಗಳು ಒಂದ್ ದಿವ್ಸ ಮುದ್ದಾಮ ಕರ್ಲಾಕ್ ಕಳಿಸಿದ್ರು, ಮಠಕ್ಕೆ ಮುದ್ದಾಮ ಕಳಿಸಿದ್ರು. ಬಂದ ಯಾಕ ಇದು ಮಾಯೆ, ಇವೆಲ್ಲ ನೀವು ಹಂಗ ಆಗ್ಬಾರ್ದು ಅಂತ ಹೇಳ್ತೀನಿ. ಇವೆಲ್ಲ ಮೀರಿ ಯಾರು ಮಠಕ್ಕ, ಆಶ್ರಮಕ್ಕ, ಸತ್ಸಂಗಕ್ಕ ಬರ್ತ್ರಿ ಅವರೇ ಶರಣರು. ಅವಾಗ ಗುರುಗಳು ಕರೆಸಿದ ತಕ್ಷಣ, ಯಾಕಪ್ಪ ಬಹಳ ದಿವಸ ಆಯ್ತು ಬರದೇ ಬಿಡ್ತಿದ್ದಲ್ಲ, ಎಷ್ಟು ಸೇವಾ ಮಾಡ್ತಿದ್ದಿ, ಎಷ್ಟು ಸತ್ಸಂಗಕ್ಕೆ ಬರ್ತಿದ್ದಿ, ಪ್ರವಚನಕ್ಕೆ ಬರ್ತಿದ್ದಿ, ಬರದೇ ಬಿಟ್ಟಲ್ಲ ಅಂತಂದ್ರು. ಅವಾಗ ಸಂಸಾರ ಬಿಡಲಿ, ಮನೆ ಬಿಡಲಿ ಹೋಗ್ಯದ, ಸಂಸಾರ ಬಿಡಲಿ ಹೋಗ್ಯದ ಹಿಂಗ ಅಂದ. ಮಠದಾಗ ಒಂದು ಕಂಬ ಇತ್ತು, ಗುರುಗಳು ಕಂಬಕ್ಕೆ ಹಿಂಗೆ ಹಿಡ್ಕೊಂಡ್ರು. ಬರ್ರಪ್ಪ ಕಂಬ ಬಿಡ ಹೊಂಟದ, ಬರ್ರಿ ನಂಗೆ ಕಂಬ ಹಿಡ್ಕೊಂಡದ, ಬರ್ರಿ ಅಂತ ಕಡ್ಲೆತ್ತರು ಎಲ್ಲರಿಗೆ. ಅಲ್ಲಿ ಶಿಷ್ಯ ಇದ್ದ, ನಗಲಂತ ಇವ, ಅಲ್ರಿ ಗುರುಗಳೇ ನಿಮ್ಗೆ ತಿಳಿತದಿಲ್ಲ ಏನಾಗ್ಯದ, ನೀ ಕಂಬಕ್ಕೆ ನೀವು ಹಿಡಿದಿರಿ, ಮತ್ತ ನೀವು ಬಿಡ ಹೊಂಟದಲ್ಲತ್ತೀರಿ ಅಂತ. ಅವಾಗ ಗುರುಗಳಂದ್ರು, ಹಂಗಪ್ಪ ಮನಿ ಬಿಡಲು ಹೊಂಟದ, ಸಂಸಾರ ಬಿಡಲು ಹೊಂಟದಲ್ಲ, ಏನು ಸಂಸಾರಕ್ಕೆ ನೀ ಹಿಡ್ಕೊಂಡಿದೆ, ಏನು ಸಂಸಾರ ನೀ ಹಿಡ್ಕೊಂಡ? ಆವಾಗ ಅಲ್ಲಪ್ಪ ವಿಚಾರ ಮಾಡು, ಇಳಿ ಗುರುಗಳೇ, ನಾ ಏನು ಬರ್ತಿದ್ದ, ಮನೆ ಭಾಳ ಪ್ರೀತಿ ಮಾಡ್ತಾರ, ಭಾಳ ಸಣ್ಣ ಮಕ್ಕಳು ಅಂದ. ಅವಾಗ ಗುರುಗಳಂದ್ರು, ಒಂದಿಷ್ಟು ಔಷಧ ಕೊಡ್ತೀನಿ ನಾನು, ನೀ ಸಾಯಲಿ ಸುಸ್ತು ಬೀಳ್ತಿ, ನಿನಗೆಲ್ಲ ನಡೆದಿದ್ದೆಲ್ಲ ಕೇಳಿಸ್ತು ಅಂತ ಅವನಿಗೆ ಒಂದಿಟ್ಟು ಸಣ್ಣ ಚೀಟಿ ಕೊಟ್ಟರು. ನೀ ಮಾಡಿ ನಿಮ್ಮ ಸಂಸಾರ ಹೆಂಡತಿ ನಿಮ್ಮ ಎಲ್ಲರದ್ದು ಏಟು ಪ್ರೇಮ ಅದ ಅಂಬೋದು ನಾನು ತೋರಿಸ್ತೀನಿ ಅಂತ ಹೇಳಿ. ಆವಾಗ ಗುರುಗಳು ಪಟ್ಟವನಿಗೆ ಮನೆಗೆ ಹೋದ, ದಪ್ಪಂತ ಬಿದ್ದ, ಅದು ಹಾಕ್ಕೊಂಡ ದಪ್ಪಂತ ಬಿದ್ದಂಗೆ ಮಾಡಿ ಸುಸ್ತು ಬಿದ್ದ. ಅವಾಗ ಎಲ್ಲರೂ ಅಳ್ಳತ್ತು, ನೋಡಿದ್ರು, ನೋಡಿ ಸತ್ತ ಅಂತ ತಿಳ್ಕೊಂಡು ಎಲ್ಲರೂ ಅಳ್ಳತ್ತು. ತಾಯಿ ಅನ್ನತ್ತು, ನಾ ಹೋಗೋದಿತ್ತು ನೀರದಿತ್ತು ಅಲ್ಲತ್ತು. ಹೆಂಡತಿ ಅಲ್ಲತ್ತಳು, ನಿಮ್ಮ ಬಂದ ನಾ ಹೋಗ್ಬೇಕಾಗಿತ್ರಿ, ನೀವು ಇರಬೇಕಾಗಿತ್ತು ಅಲ್ಲತ್ತಳು. ತಂದೆ, ಹೆಂಡತಿ, ಮಕ್ಕಳು ಎಲ್ಲರೂ ಹೋಗಲ್ಲ. ಅವಾಗ ಗುರುಗಳು ಸಹಜವಾಗಿ ತಿರುಗಾಡ್ಕೊತಾ ಬಂದರು. ಏನಾಗಿದೆ ಇಲ್ರಿ ಅಪ್ಪ, ನಮ್ಮ ಬದುಕಿಸ್ರಿ, ನಮ್ಮ ಮಗನಿಗೆ ಬದುಕಿಸ್ರಿ, ಹೆಂಗಾರ ಮಾಡಿ ಬದುಕಿಸ್ರಿ.
ಅವಾಗ ಗುರುಗಳಂದ್ರು ನನ್ನ ಮೇಲೆ ಒಂದು ಬಾಟ್ಲಿ ಅದತ್ತಿ, ಒಂದು ಔಷಧದ, ಇದು ಯಾರು ಒಂದು 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 ನೀರದ ಯಾರು ಕುಡಿತೀರಿ ಅವ್ರು ಸೈತಾರ, ಇವ ಬದುಕ್ತಾನ ಅಂತ ಹೇಳೋದು. ಅವಾಗ ಅವ್ರು ಕರೆದ, ಯಾವಾಗ ನೀನು ಹೆಂಗಾದ್ರೂ ವಯಸ್ಸು ಆಗ್ಯದಲ್ಲ, ಮತ್ತು ನೀನೇ ಕುಡಿ. ಹೆಂಗ್ರಿ ನಮ್ಮ ಮೊಮ್ಮಕ್ಕಳು ಅದು ಎಲ್ಲ ಏನೋ ನೋಡ್ಬೇಕಾಗುತ್ತೆ ನಾನು ಅಂದಳಕಿ. ಹೆಂಡತಿ ಅಂದು, ಹೆಂಡತಿಗಂದ, ಹೆಂಡತಿ ಅಂದು, ಇಲ್ರಿ ನನ್ನ ಮಕ್ಕಳು ಅನಾಥ ಆಯ್ತಾರೆ, ಅವರು ಅವ್ರಿಗೆ ಉಣಿಸೋರು ಯಾರು, ತಿನ್ನಿಸೋರು ಯಾರು, ಮಾಡೋರು ಯಾರು, ಮಟ್ಟೋರು ಯಾರು, ಹಂಗೇನು ಆಗಲ್ರಿ, ಅವ್ರು ಹೆಂಗೂ ಹೋಗ್ಯಾರ ಹೋಗ್ಲಿ ಅಂದ. ಮತ್ತು ಎಲ್ಲರಿಗೆ ಕರೆದ, ಎಲ್ಲರೂ ಹಾಗೆ ಏನೋ ಅದೊಂದಪ್ಪ ಇದೊಂದಪ್ಪ ಹೇಳತ್ತು. ಅವಾಗ ಆಯ್ತಪ್ಪ ಇನ್ನೇನು ಮತ್ತದು ಇದು ಒಯ್ಯೋದಿರ್ತದಲ್ಲ ಕಟ್ರಿ ಅಂದು ಇವು ತಯಾರಾಗ್ಲತ್ತ ಕಟ್ಟಿ. ಅವಾಗ ತಯಾರಾಗಪ್ಪರಿ ಇನ್ನೇನು ಅದು ಆಗ್ಲತ್ತಿತ್ತು. ಕೊನೆಗೆ ಬಾಗಿಲ್ದಾಗಿಂದು ತಗೊಂಡು ನಡೆದಿರು, ಬಾಗಿಲ್ದಾಗಿ ತಗೊಂಡು ಹೋಗ್ತಾ ಇರುವಾಗ ಅವ ಹೆಂಗಿದ್ದ ಅಂತ ದಪ್ಪು KG ಇದ್ದ. ಅವಾಗ ಗುರುವಿನ ಶಿಷ್ಯನ ಮೇಲೆ ಗುರುವಿನ ಪ್ರೇಮ ಭಾಳ ಇತ್ತು. ಆದ್ರೂ ಅವ ಹೊರಗೆ ತಗೊಂಡು ಹೋಗೋಪರಿ ಕೂಡಿಸ್ಬೇಕಲ್ಲ, ತಗೊಂಡು ಬಾಗಿಲು ಭಾಳ ದೊಡ್ಡದಿತ್ತು. ಕೆಲವ್ರು ಬಂದು ಹೊರಗೆ ಹೋಗೋದ್ ಕಡೆಯಿಂದ ಬಾಗಿಲು ತೆಗಿಲತ್ತಿರು, ಮತ್ತೆ ಕೂಡ್ಸ್ಲಾ ಬಂತು ಅಂತ ತೆಗಿಲತ್ತಿ. ಹೆಂಡತಿ ಏನಂತ, ಮೊನ್ನೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ ಬಾಗಿಲಿಗೆ, ಅದಕ್ಕೆ ತೆಗಿಲತ್ತೀರಿ, ಅದಕ್ಕೆ ತೆಗಿಲತ್ತೀರಿ. ಆವಾಗ ಗುರುಗಳಂದ್ರು, ನಮ್ಮ ಶಿಷ್ಯ ನನಗೆ ಭಾಳ ಪ್ರೇಮದ ಶಿಷ್ಯನ, ಈ ಬಾಟ್ಲಿ ನಾ ಕುಡಿದ್ರು ನಾ ಏನು ಸಾಯಲ್ಲ, ನನ್ನಲ್ಲಿ ಆ ಶಕ್ತಿ ಅದ ತಡ್ಕೊಳ್ಳೋದು, ಅದಕ್ಕೆ ನಾನೇ ಕುಡಿತೀನಿ, ನಾನೇ ಕುಡಿದು ಇನ್ನು ರಕ್ಷಣೆ ಮಾಡ್ತೀನಿ ಅಂತ ತಿಳ್ಕೊಂಡು ಅವ ಕುಡಿದ ಕೂಡಲೇ ಅಲ್ಲಿದ್ದ ಎದ್ದ. ಗುರುವೇ, ನನ್ನ 3ನೇ ಕಣ್ಣು ಅರಿವಿನ ಕಣ್ಣು ತೆರೆದ್ರಿ, ಇನ್ನು ಮುಂದೆ ನಾನು ಶರಣ ಜೀವನ ನಡೆಸ್ತೀನಿ. ಎಂದೂ ನೀ ಜೀವನದಾಗ ಮಠಕ್ಕೆ ಬರೋದು ಬಿಡಂಗಿಲ್ಲ, ಆಶ್ರಮಕ್ಕೆ ಬರೋದು ಬಿಡಂಗಿಲ್ಲ, ನಾನು ಎಂದೆಂದೂ ಬಿಡಂಗಿಲ್ಲ, ನನ್ನ ಜೀವನದುದ್ದಕ್ಕೂ ನಾನು ನಡ್ಕೋತೀನಿ ಅಂತ ಅವ ಸಾಷ್ಟಾಂಗ ಹಾಕಲ್ಲ. ಹಾಗೆ ಇದು ಹೇಳಕ್ಕೆ ತಾತ್ಪರ್ಯ ಏನಂದ್ರೆ, ಅರಿದೊಡೆ ಶರಣ, ಮರೆದೊಡೆ ಮಾನವ. ನಾವು ಮಾಯೆಯಲ್ಲಿ ಮರಿಬಾರ್ದು. ಸಂಸಾರದಾಗ ಇರೋ ತಪ್ಪಲ್ಲ, ಶರಣರು ಸಂಸಾರ ಬಿಡು ಅಂದಿಲ್ಲ. ಸಂಸಾರದಾಗ ಇರ್ಲಿ ಇದ್ದು ಸ್ವಲ್ಪ ಪ್ರೀತಿಯಿಂದ ಸತ್ಸಂಗ ಮಾಡ್ರಿ, ದಿನ ಲಿಂಗ ಪೂಜೆ ಮಾಡ್ರಿ, ಲಿಂಗ ಮನೆಯಾಗ ಇರಬೇಡ್ರಿ, ಎದಿ ಮೇಲೆ ಧರಿಸ್ಕೋರಿ, ಪ್ರಸಾದಕ್ಕೆ ಕುಂತಾಗ ಸ್ವಲ್ಪ ಭಸ್ಮ ಹಚ್ಕೋರಿ. ಈಗನ ಮತ್ತೆ ಹೋಗ್ಯದ್ರಿ, ಡೈರೆಕ್ಟ್ ಊಟನೇ ನೀಡತ್ತ. ಹಿಂದ ಈ ಸ್ವಲ್ಪ ದಿವಸ ಕೆಳಗೆ ಮೊದಲು ಪಂಕ್ತಿ ಕೂಡ ಈ ಬುತ್ತಿ ಮುಂದೆ ಇಡ್ತಿರು, ಅದೊಂದು ಪದ್ಧತಿನೇ ಇತ್ತು ನಮ್ಮಲ್ಲಿ. ಅದು ಈಗೆಲ್ಲ ಬಿಟ್ಟೆ ಕೊಟ್ಟ. ಡೈನಿಂಗ್ ಟೇಬಲ್ ಮೇಲೆ ಕೂಡೋದು, ಡೈರೆಕ್ಟ್ ಪ್ರಸಾದ ತಗೊಂಡು ಡೈನಿಂಗ್ ಟೇಬಲ್ ಮೇಲೆ ಕೂಡ್ರಿ, ನೀವು ಕೆಳಗೆ ಕೂಡ್ರಿ ಅಂತ ನಾವೆಲ್ಲರೂ ಹಂಗೆ ಹೇಳಿದ ಕೂಡಲೇ ಅವೆಲ್ಲ ನಿಮಗೆ ಬಿಟ್ಟಿದ್ರಿ ಗುರುಗಳೇ ಅಂತ ಮತ್ತೆ ಎದ್ದೈತಿ. ನಾವು ಸ್ವಲ್ಪ ನಿಮಗೆ ಅಡ್ಜಸ್ಟ್ ಆಯ್ತೀವಿ. ಡೈನಿಂಗ್ ಟೇಬಲ್ ಮೇಲೆ ಕೂಡ್ರಿ, ಕೂಡಕ್ ಬೇಡ ಅನ್ನಂಗಿಲ್ಲ. ಡೈನಿಂಗ್ ಟೇಬಲ್ ಮೇಲೆ ಕುಂತೂ ಡೈನಿಂಗ್ ಟೇಬಲ್ ಮೇಲೆ ಒಂದು ಭಸ್ಮದ ಬಟ್ಲಿ ಇಡ್ರಿ, ಇಟ್ರೆ ಎಲ್ಲರೂ ಧರಿಸ್ಕೊಂಡು ಪ್ರಸಾದ ಮಾಡ್ತಾರ. ಅದರಲ್ಲಿ ಒಂದು ಶಕ್ತಿ ಅದ. ಇವೆಲ್ಲ ನಮ್ಮ ಶರಣ ಜೀವನ. ಯಾರು ಶರಣ ಜೀವನ ಸಾಗಿಸ್ತ್ರಿ ಅವ್ರಿಗೆ ಮಾಯೆ ಏನು ಮಾಡಂಗಿಲ್ಲ. ಈಗ ಇಲ್ಲಿ ಬೆಳಕದ, ಬೆಳಕಿದ್ಮೇಲೆ ಇಲ್ಲಿ ಕತ್ತಲು ಬರ್ತದೇನ್ರಿ? ಬರಲ್ಲ, ಕತ್ತಲು ಬರಲ್ಲೇ. ಬೆಳಕಿದ್ಮೇಲೆ ಕತ್ತಲು ಬರಲ್ಲ ಸಾಧ್ಯನೇ ಇಲ್ಲ. ಅದಕ್ಕೆ ಬೆಳಕಿದ್ದಲ್ಲಿ ಹೆಂಗೆ ಕತ್ತಲು ಬರಲ್ಲ, ಹಂಗೆ ಯಾರು ಲಿಂಗ ಪೂಜೆ ಮಾಡ್ತೀರಿ, ಯಾರು ಶರಣ ಸಂಘ ಮಾಡ್ತೀರಿ, ದಿವಸ ವಚನಗಳನ್ನ ಓದ್ತೀರಿ, ಅವ್ರಿಗೆ ಮಾಯೆ ಸಂಬಂಧ ಇಲ್ಲ. ಮಾಯೆ ಎಲ್ಲದ? ಮಾಯೆ ಇದನ್ನ ಮರ್ತವ್ರಿಗೆ ಮಾಯೆ ಅದ,
ಇದನ್ನು ಅರ್ಥವರಿಗೆ ಎಂದು ಮಾಯೆ ಬೆನ್ನು ಹತ್ತಂಗಿಲ್ಲ. ಅದಕ್ಕೆ ನಾವು ಮರಿಲಾರದೇ ಸ್ವಲ್ಪ ಯಾವಾಗಲೂ ಅರಿವಿನ ಕಣ್ಣಿನಲ್ಲಿ ನಾವು ಇರಬೇಕು, ಜಾಗೃತಿಯಲ್ಲಿ ಇರಬೇಕು. ನಾವು ಸದಾ ಜಾಗೃತಿ ವಹಿಸಿದ್ರೆ ಮಾಯೆ ಎಂದು ಯಾರಿಗೂ ಏನು ಮಾಡೋದಿಲ್ಲ. ಅದಕ್ಕೆ ನಾವು ಜಾಗೃತಿಯಿಂದ ಇದ್ದಾಗ ಮಾತ್ರ ನಾವು ಎಚ್ಚರದ, ಅದಕ್ಕೆ ಸದಾ ಎಚ್ಚರ ಅಂತಾರ ನೋಡಿ. ನಮ್ಮ ಪ್ರಸಾದ ಕುಂತಾಗ ಉಂಡು ಉಳಿಸದೆ ಕೊಂಡು ಮರಳದೆ ತುಂತುಳ ಹನಿ ಹಾರದೆ ಲಿಂಗ ನಿರೀಕ್ಷಣೆ ಮರೆಯದೆ ತ್ರಿವಿಧ ಲಿಂಗಕ್ಕೆ ತ್ರಿವಿಧ ಪ್ರಸಾದವ ಅರ್ಪಿಸುವಲ್ಲಿ ಬಹು ಎಚ್ಚರ ಬಹು ಎಚ್ಚರ ಬಹು ಎಚ್ಚರ ಅಂತ ಹೇಳ್ತೀವಲ್ಲ. ಹಾಗೆ ನಾವು ಜೀವನದಾಗ ಏನ್ ಮಾಡಬೇಕು, ಸ್ವಲ್ಪ ಎಚ್ಚರದಿಂದ ಇರಬೇಕು. ಎಚ್ಚರದಿಂದ ಯಾವಾಗ ಸಾಧ್ಯ ಆಗ್ತದೆ, ನಾವು ಶರಣರ ಸಂಘ, ಲಿಂಗ ಪೂಜೆ ನಾವು ಮರಿಲಾದೆ ಅದನ್ನು ನಮಗೆ ಎಚ್ಚರಿಸ್ತಿರ್ತದೆ, ನಮ್ಗೆ ಜಾಗೃತಿ ಮಾಡ್ತಿರ್ತದೆ. ನಾವು ಸ್ವಲ್ಪ ಬೇರೆದಾಗ ಮಗ್ನ ಆಗಬಾರ್ದು. ಅದು ಮಗ್ನ ಆದ್ರೂ ತಾತ್ಪತಿಗೆ ಮಗ್ನ ಹೇಳೋದಲ್ಲ. ಗುರುಗಳು ಎಷ್ಟು ಚಂದ ಹೇಳಿದ್ರು ನೋಡಿ, ಅಳಿಸೋದು ಬರೆಯೋದು, ಅಳಿಸೋದು ಬರೆಯೋದು. ನಾವು ಅಳಿಸ್ತಾನೆ ಇಲ್ಲ, ಬರೀ ಬರ್ಕೋತಾನೆ ನಡೆದಿದ್ದೀವಿ. ಅದಕ್ಕೆ ನಮ್ಗೆ ತಾಪ, ನಮ್ಗೆ ತಾಪ. ಅದಕ್ಕೆ ನಾವು ಮರಿಬೇಕು, ಮರಿಬೇಕು. ಮರ್ತ್ರೆ ಹೊಸದಲ್ಲಿ ಈಗ ಒಂದು ಇದ್ರಾಗ ಒಂದು ಕೊಡ ಅದ, ನೀರಿನ ಕೊಡ ಬಾವ್ಯಾಗ ಬಿಡ್ತೀವಿ. ಬಾವ್ಯಾಗ ನೀರಿನ ಕೊಡ ಬಿಟ್ಟು ಕೂಡಲೇ ಅದು ಒಳಗೆ ಗಾಳಿ ಇತ್ತಂದ್ರೆ ನೀರು ಒಳಗೆ ಹೋಗಲ್ಲ. ಗಾಳಿ ಹೊರಗೆ ಹೋದಾಗೆ ನೀರು ಒಳಗೆ ಪ್ರವೇಶ ಆಯ್ತು. ಎರಡೂ ವಸ್ತುಗಳು ಏಕಕಾಲಕ್ಕೆ ಕೂಡಲ್ಲ. ಹಂಗ ನಾವು ಶರಣರ ಸತ್ಸಂಗ ಮಾಡ್ಕೊತ ಇದ್ರೆ ಆ ಮರಿವಿನ ಕತ್ತಲೆ ನಮ್ಗೆ ಆವರಿಸಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಯಾವಾಗಲೂ ಅರ್ಥ ಶರಣರಾಗಬೇಕು, ಮತ್ತು ಮಾನವ ಆಗಬಾರ್ದು. ಅದಕ್ಕೆ ನಾವು ಸದಾ ಜಾಗೃತಿ ವಹಿಸಬೇಕು, ಸದಾ ಎಚ್ಚರಿರಬೇಕು. ಅಂತ ಎಚ್ಚರಿರ್ಲಿಕ್ಕೆ ಶರಣರು ನಮಗೆ ಹೇಳ್ಯಾರ. ಅದಕ್ಕೆ ಅವರೆಷ್ಟು ಚಂದ ಉದಾಹರಣೆ ಹೇಳಿದ್ರು. ಸ್ವಪ್ನ ಬಂದೆರಗಿತ್ತಲ್ಲ, ಸ್ವಪ್ನ ಬಂದೆರಗಿತ್ತಲ್ಲ. ಇದು ಮಾಯೆ ಎಂಬುದು ಸ್ವಪ್ನ ಇದ್ದಂಗೆ. ಅದು ಸ್ವಪ್ನ, ಅದು ಯಾವ ಸಮಯಕ್ಕೆ ಬರ್ತದೆ ಹೇಳಕ್ಕಾಗಲ್ಲ. ಅದು ಸದಾ ಜಾಗೃತಿ ಯಾರು ಇರ್ತಾರ ಅವ್ರಿಗೆ ಅದು ಏನೂ ಮಾಡಂಗಿಲ್ಲ. ಆ ದೃಷ್ಟಿಯಿಂದ ನಮಗೆ ನಾವು ಮತ್ತೆ ಒಂದು ನೀವು ತಿಳ್ಕೋಬೇಕು, ಕೆಲವರ ಬಲ್ಲಿ ಸ್ವಲ್ಪ ಏನಾರ ಆದ್ರೆ ಒಮ್ಮೆಲೆ ಮಾನಸಿಕ ಮಾಡ್ಕೊತ ಆ ರಾಜ ಮಾಡ್ಕೊಂಡಂಗೆ. ಅವ ಸ್ವಪ್ನ ಬಿತ್ತು, ಇದು ಸತ್ಯ ಅದು ಸತ್ಯದಲ್ಲಿ ಒಂಥರ ಹುಚ್ಚೆ ಹಿಡಿತು. ಹಂಗ ನಾವು ಏನ್ ಮಾಡ್ತೀವಿ, ಸ್ವಲ್ಪ ನಮ್ಮ ಸಂಸಾರ ತಾಪತ್ರದಾಗ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ನಾವು ಅದ್ರಾಗ ಹಂಗ ಬಡಬಡಿಸ್ಲಕ್ ಚಾಲು ಮಾಡ್ತೀವಿ, ಬಡಬಡಿಸ್ಲಕ್ ಚಾಲು ಮಾಡ್ತೀವಿ. ಆದ್ರೆ ಯಾರ ಬಲ್ಲಿ ವಚನ ಬಲ ಅದ, ಯಾರ ಬಲ್ಲಿ ಶರಣ ತತ್ವದ ಬಲ ಅದ, ಯಾರಿಗೆ ಬಸವ ತತ್ವದ ಬಲ ಅದ, ಯಾರು ಬಸವಣ್ಣನ ವಚನ ಪಠಣ ಮಾಡ್ತಾರ, ಯಾರು ನಿತ್ಯ ಲಿಂಗಾರ್ಚನೆ ಮಾಡ್ತಾರ, ಯಾರು ಮಹಾತ್ಮರು ಬಂದಾಗೆಲ್ಲ ಪ್ರವಚನ ಕೇಳಕ್ ಹೋಗ್ತಾರ, ಅಂತ ಯಾರ ಘಟನೆ ಆದ್ರೂ ಅವ್ರ ಮನೋಬಲ ಅಗಮ್ಯವಾಗಿರ್ತದ, ಭದ್ರವಾಗಿರ್ತದ, ಅಂತ ಮಾಯೆ ಏನು ಮಾಡಂಗಿಲ್ಲ. ಅದಕ್ಕೆ ಮಾಯೆಗೆ ಮೀರಿ ನಡೆಯೋರು ಶರಣರದಾರ, ಮಾಯೆಯನ್ನ ಮೆಟ್ಟಿ ನಡೆಯೋರು ಶರಣರದಾರ, ಮಾಯೆಯನ್ನ ಓಡಿಸಿ ನಡೆಯೋರು ಶರಣರದಾರ. ಅಂತ ಮಾಯೆಗೆ ನಾವು ಅದಕ್ಕೆ ಅಕ್ಕಮ್ಮದೇವರು ಹೇಳ್ತಾರೆ, ನನ್ನಲ್ಲಿ ಆ ಮಾಯೆ ಹುಟ್ಟಿಸಂತ ಹಣೆ ಬರನೇ ನಾವು ಹೇಳ್ತೀನಿ ಅಂತ ಹೇಳ್ತಾರೆ. ನನಗೆ ಅದಕ್ಕೆ ಬರ್ತದೆ ಮಾಯೆ ಅಂತ ಕೇಳ್ತಾರೆ. ಮನುಷ್ಯ ಜನ ಹಣೆ ಬರ ತೊಡೆದೇನು ಅಂತ ಒಂದು ವಚನದಾಗ ಬರ್ತು. ಅಂದ್ರೆ ಅಂಥ ವೈರಾಗ್ಯವಿದೆ ಅಕ್ಕ ಮಹಾದೇವಿಯವ್ರಿಗೆ ಮಾಯೆ ಕಾಡಿಲ್ಲ, ಶರಣರಿಗೆ ಯಾರಿಗೂ ಮಾಯೆ ಕಾಡಿಲ್ಲ. ಅದಕ್ಕೆ ನಮಗೂ ಮಾಯೆ ಕಾಡೋದಿಲ್ಲ. ಮಾಯೆ ಕಾಡ್ಲಾರ್ದಂಗೆ ಇರ್ಬೇಕಾದ್ರೆ ನೀವು ನಿತ್ಯ ಹೆಂಗಿರಬೇಕು ಅಂದ್ರೆ ನಿತ್ಯ ನಗುತ್ತಾ ಸ್ವಚ್ಛವಾಗಿ ಆನಂದವಾಗಿದ್ದು ಪೂಜೆ ಮಾಡಿಕೊಂಡ್ರೆ ಯಾವುದು ಏನೂ ಮಾಡಂಗಿಲ್ಲ. ಆ ಶಕ್ತಿ ನಿಮಗೆ ಬರ್ತದೆ ಅಂತ ಹೇಳಿ ಮುಂದೆ ಏನು ಹೇಳ್ತಾರೆ ಗುರುಗಳು ಅಂದ್ರೆ ಅವರೇ, ನಾವಲ್ಲ, ಅವ್ರ ಪ್ರಾರಂಭ ಹೇಳ್ತಾರೆ. ಅದಕ್ಕೆ ನಾವು ಒಗ್ಗರಣೆ ಕೊಟ್ಟು ಫೋಣೆ ಕೊಡ್ತೀವಿ ಒಟ್ಟೆ. ಅದಕ್ಕೆ ನಾಳಿನ ದಿವಸ ನೀವೆಲ್ಲರೂ ಸಮಯಕ್ಕೆ ಸರಿಯಾಗಿ ಬರ್ರಿ. ನಾಗರ ಪಂಚಮಿ